ಇದು ನಮ್ಮ ಆಯವ್ಯಯ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಆಯವ್ಯಯ. ಬಹುಶಃ ನಾನು ಎಲ್ಲನೂ ಹೇಳಕ್ ಹೋಗಲ್ಲ, ಯಾವ್ಯಾವ ಇಲಾಖೆನಲ್ಲಿ ಕೃಷಿನಲ್ಲಿ ಏನ್ ಮಾಡಿದೀವಿ, ಆಮೇಲೆ ಬೆಂಗಳೂರಿಗೆ ಏನ್ ಮಾಡಿದೀವಿ, ಇಂಧನ ಇಲಾಖೆಯಲ್ಲಿ ಏನ್ ಮಾಡಿದೀವಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿದೀವಿ, ರೂರಲ್ ಡೆವಲಪ್ಮೆಂಟ್ಗೆ ಏನ್ ಮಾಡಿದೀವಿ, PWDಗೆ ಏನ್ ಮಾಡಿದೀವಿ, ಎಲ್ಲನೂ ಹೇಳಕ್ ಹೋದ್ರೆ ಮತ್ತೆ ಭಾಷಣ ನಮ್ಮ ಜಾಸ್ತಿ ಆಗ್ಬಿಡ್ತದೆ, ನೀವು ಬರೆಯಕ್ಕಾಗೋದಿಲ್ಲ. ಆಂಜನೇಯ ದೇವಸ್ಥಾನ ನಿಮ್ಗೆಲ್ಲ ಪುಸ್ತಕ ಕೊಟ್ಟಿದ್ದೀವಿ. ಹನುಮನ್ ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನ 100 crore 100 ಕೋಟಿ ಕೊಟ್ಟಿದ್ದೀನಿ. ಪಾಪ ಜನಾರ್ದನ್ ರೆಡ್ಡಿ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ಸೊ ದಿಸ್ ಇಸ್ ದಿ ಪೊಸಿಷನ್. ನಾವು ಬಸವಣ್ಣನವರು ಯಾಕೆಂತಂದ್ರೆ ಸಮಾನತೆಯನ್ನ ಬಯಸಿದಂಥವ್ರು, ಆ ಕನಸನ್ನ ಒತ್ತಿದ್ದವರು, ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಇವೆಲ್ಲ ಹೋಗಿ ಸಮ ಸಮಾಜ ಆಗ್ಬೇಕು ಅಂತ ಕನಸು ಕಂಡಿದ್ದಂಥವ್ರು. ಅದಕ್ಕೋಸ್ಕರ ಒಂದು ಚಳುವಳಿಯನ್ನ ಮಾಡದಂಥವ್ರು, ಸಾಮಾಜಿಕ ಚಳುವಳಿಯನ್ನ ಮಾಡದಂಥವ್ರು. ಅವರನ್ನು ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ. ಇದಾಗ್ಲೇ ಆಗ್ಬಿಟ್ಟದೆ, ಆದ್ರೆ ಹೇಳಿದೀವಿ, ಬಜೆಟ್ ನಲ್ಲಿ ಹೇಳಿದೀವಿ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ ಅಂದ್ರೆ ಹೆಂಗೆ? ಇವ್ರು ಮಾಡ್ಲಿಲ್ಲ, ಬಸವರಾಜ್ ಮಾಡ್ಲಿಲ್ಲ, ಯಡಿಯೂರಪ್ಪ ಮಾಡ್ಲಿಲ್ಲ, ನಾವೇ ಮಾಡುವಲ್ಲ, ಅದಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಅವರು ಅಶೋಕನಿಗೆ ಕೇಳಿ, ನಿಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆಯಪ್ಪ ಕೇಂದ್ರ ಸರ್ಕಾರದ್ದು? 5.8%. 5.8%. ನಮ್ದು 2.95%. ಅವ್ರದ್ದು ಕೇಂದ್ರ ಸರ್ಕಾರದ್ದು 5.8%, ನಮ್ದು 2.95%. ಸುಮ್ಮನೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ. ಒಟ್ಟಾರೆಯಾಗಿ ಇದು ಜನಪರವಾದಂತ ಬಜೆಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡತಕ್ಕಂಥ ಬಜೆಟ್, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಬಜೆಟ್, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಸಮಾನವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಇಷ್ಟನ್ನ ಹೇಳಿ ಇಷ್ಟು ಸಾಕು ಅಂತ ಅನ್ಸುತ್ತೆ. ತಾಳು ಒಬ್ರು ಇಂಗ್ಲಿಷ್ ಇಲ್ಲ, ಕನ್ನಡದಲ್ಲೇ ಸಾಕು ಬಿಡಪ್ಪ. ನೀನ್ ಯಾವ ಇಂಗ್ಲಿಷ್ನವನೇನೆ ನೀನು? $1,20,000 ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಡೆವಲಪ್ಮೆಂಟ್ ಬಜೆಟ್ ಅಲ್ವಾ? 1,20,000 ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಬಜೆಟ್? ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್. 36,000 ಬಡವರಿಗೆ ಖರ್ಚು ಮಾಡಿ 52,900 ಕೋಟಿ ಬಡವರಿಗೆ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್? ಈಗ ಇವ್ರೆಷ್ಟು ಮಾಡಿದ್ದಾರೆ ಗೊತ್ತಾ ಸಾಲ? ಬೇರೆ ರಾಜ್ಯಗಳೆಲ್ಲ ಬೊಮ್ಮಾಯಿ ಮಾಡಿದ್ದು ಎಷ್ಟು ಗೊತ್ತಾ? 77,750 ಕೋಟಿ ರೂಗಳ ಒಟ್ಟು ಸಾಲವನ್ನು 23 ಕೋಟಿ ರೂಗಳ ಋಣೇತರ ಸ್ವೀಕೃತಿಗಳು ಮತ್ತು ಯಾರು ಮಾಡಿರೋದು ಇದು? ಆಮೇಲೆ ಬೇರೆ ರಾಜ್ಯಗಳೆಲ್ಲ ಎಷ್ಟೆಷ್ಟು ಮಾಡಿದ್ದೇವೆ ಗೊತ್ತಾ? ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಮಾಡಿರೋದು ಗೊತ್ತಾ? 16,85,000 ಕೋಟಿ. 47 ಲಕ್ಷ ಕೋಟಿ ಬಜೆಟ್, ಅದರಲ್ಲಿ 16 ಲಕ್ಷ ಸಾಲ.